ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದವ್ರ ರಕ್ಷಣೆ ಇಲ್ಲ. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ. ಈ ಸರ್ಕಾರನ ನನಗನ್ನಿಸ್ತೈತಿ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋ ಪರಿಹಾರ ಅಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ದಂಗೆ. ನಾ ಹೇಳೋದು ಕರ್ನಾಟಕ ವಿಧಾನಸಭೆನ ವಿಸರ್ಜನೆ ಮಾಡೋದು, ಮತ್ತೊಂದು ಜನರ ಬಳಿ ಹೋಗೋದು. ನೀವೆಲ್ಲ ರಂಗದಾಗ ವಿಫಲರಾಗಿರಿ. ಗ್ಯಾರಂಟಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರಲಾಗೈತಿ. ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ನೀನು ಹೇಳ್ಯಾರ ನಾವು ಅಕ್ಕಿ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿ, ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ. ಯಾವ ಯೋಜನೆ ಇವತ್ತು ಸಕ್ಸಸ್ ಆದವು? ಅದು ಏನು ಫ್ರೀ ಬಸ್ ಹೆವಿ ಲಾಸ್ನಾಗೈತಿ. ಡಿಸೇಲ್ ಬಿಲ್ ಕೊಡ್ಲಿಕ್ಕಾಗಲಾಗೈತಿ. ಗಾಡಿಗಳು ಡಿಸೇಲ್ ಇಲ್ಲಾರ್ದಕ್ಕೆ ರಸ್ತೆ ಒಳಗೆ ನಿಲ್ಲಕತ್ತಾವು. ಒಂದು ವರ್ಷಕ್ಕೆ 65,000 ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ. ದಲಿತರು, ಮುಗ್ಧ ಜನರು, ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲೆ ಆಗ್ತಾಯಿದೆ. ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಡ್ರಿ. ಇದಕ್ಕಿಂತ ಭಯಾನಕ ಆಗ್ತದೆ. ನೀವು ಬೇಕು, ಅದು ಬ್ಯಾಡ್ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ, ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗೋಣ. ನಾವು ನಮ್ಮ ಪಕ್ಷದವ್ರಿಗೆ ಹೇಳ್ತೀವಿ, ಇಂಥ ಭ್ರಷ್ಟ ಅಧ್ಯಕ್ಷನ ನೀವು ತೆಗೆದಾಕಿ.